ರೀ ಹಂಗೆ ಮುಂದೆ ಹೊಂಟ್ರೆ ಹಿಂದಿನ ಬ್ಯಾಗ್ ಯಾವ ಹೊಡ್ಕೊಳವ ಹಾಂ ಹಂಗೆ ದಡ ಹೊಂಟು ಬಿಟ್ರಿ ನಾವು ಒಬ್ಬಕ್ಕೆ ಆಗಳಿಂದ ಬ್ಯಾಗ್ ಹಿಡ್ಕೊಂಡು ಬರತ್ತೀನಿ ಲಘು ನಡ್ರಿ ಫ್ಲೈಟ್ ಹತ್ತು ನಡ್ರಿ. ಏನು ಮಾರಯ್ಯ, ಪಾಸ್ಪೋರ್ಟ್ ಅಂತ ಕೊಡ್ಬೇಕಲ್ಲ, ಅಲ್ಲಿ ಎಲ್ಲ ವೆರಿಫಿಕೇಶನ್ ಆಗಬೇಕು, ಆಧಾರ್ ಕಾರ್ಡ್ ಆಗಬೇಕು. ಏನು ಮಾರಯ್ಯ, ಅದನ್ನೆಲ್ಲ ಓಡಾಡಿದ್ದೆ ನಾ ಇಷ್ಟು ತನಕ. ಈಗ ಫ್ಲೈಟ್ ಬಂದೈತಿ, ಬಂದಿದ್ದು ಬ್ಯಾಗ್ ಹಿಡ್ಕೊಳಕ್ಕೆ ಹಿಂಗೆ ಮಾಡ್ತೀಯತ್ತಾಗ ಅಲ್ಲ. ಏನನ್ನಪ್ಪ ಅತ್ತಾಗ ನಮ್ಮ ಮನೆ ಬರ ನಿನ್ನ ಮಾತು ಕೇಳಿ ನಾ ಎಲ್ಲಿ ಹಾರು ಹಿಡ್ಕೊಂಡು ಹಾಳಾಗಿ ಹೋಗಿದ್ದೀನಿ ಅನ್ಸದೈತೆ ನೋಡಿ. ಏನು ಹೇಳತ್ತೀರಿ ನೀವು? ನನ್ನ ಮಾತು ಕೇಳ್ಕೊಂಡ ನೀವು ಹಾಳಾಗತ್ತೀರಾ ನೋಡ್ರಿ. ಸುಮ್ಮನೆ ನನ್ನ ತಲೆ ಖರಾಬ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂತ ನನ್ನ ಮಾತು ಕೇಳಿದಕ್ಕೆ ಇಷ್ಟು ಉದಾರ ಆಗಿದ್ದು ನೀವು. ಇಲ್ಲ ಅಂತಂದ್ರೆ ಆ ಮನೆ ಒಳಗಿನ ಭಿಕ್ಷೆ ಬೇಡ್ಕೊಂತ ಅಣ್ಣ 10 ಕೊಡು ಅಣ್ಣ 20 ಕೊಡು ಅಂತ ಇರ್ಬೇಕಾಗಿತ್ತು. ನನ್ನ ಮದುವೆ ಆಗಿರಂಥೇಳಿ ಇವತ್ತು ಈ ಸ್ಥಾನಕ್ಕೆ ಬಂದಿರೋದು ನೀವು. ಹೌದ್ರಿ ಹೇಳಿ ಅಂದ್ರೆ ನನ್ನ ಮಗಳನ್ನ ಬೈಬೇಡ್ರಿಪ್ಪ. ನನ್ನ ಮಗಳಿಂದ ನೀವು ಒಳ್ಳೆ ಸ್ಥಾನಕ್ಕೆ ಬಂದಿರಿ, ನಾನು ಒಳ್ಳೆ ಸ್ಥಾನಕ್ಕೆ ಬಂದೆ. ಹೌದ್ರಿ ಅತ್ತೀರ, ನಾವು ಒಳ್ಳೆ ಸ್ಥಾನಕ್ಕೆ ಬಂದೇ ಇಲ್ಲೋ, ನೀವು ಮಾತ್ರ ಒಳ್ಳೆ ಸ್ಥಾನಕ್ಕೆ ಬಂದಿರ್ಬಿಡ್ರಿ. ರೀ ಅಲ್ರಿ ಏನ್ರಿ ನಿಮ್ದು ಆಗಳಿಂದ ಕೇಳತ್ತೀನಿ ಈ ಬ್ಯಾಗ್ ತಗೋರಿದನ. ಅಯ್ಯೋ ಮಾರಯ್ಯ, ಅಲ್ಲ ಈಗ ಇದ್ದಕ್ಕಿದ್ದಂಗೆ ಊರು ಬಿಟ್ಟು ಹೋಗುದು ಯಾಕೆ ಅಲ್ಲಿಗೆ? ಅಣ್ಣಗೂ ಒಂದು ಮಾತು ಹೇಳಿಲ್ಲ, ಫೋನ್ ಬೇರೆ ಸ್ವಿಚ್ ಆಫ್ ಮಾಡಿಸಿ. ಸರಿ ಒಂದು ತಿಳಿ ಅಂದ್ರೆ 12 ತಿಳಾಕತ್ತೈತ್ಲೇ ಪಲ್ವಿ. ಏನು ಮಾಡಕ್ಕೆ ಹೊಂಟಿಲ್ಲ ನೀನು? ನಾವಿಷ್ಟರು ಸೇರಿ ಗೋವಾ ಟ್ರಿಪ್ ಹೊಂಟೇವಂತ ತಿಳ್ಕೊರಿ. ಈಗ ಫ್ಲೈಟ್ ಹತ್ರಿ ಪ್ಲೀಸ್ ರೀ. ಇಲ್ಲ ಪಲ್ವಿ, ಇಲ್ಲ. ನೀ ಏನಂತ ಹೇಳೋದಕ್ಕ ನಾ ಫ್ಲೈಟ್ ಹತ್ತಂಗಿಲ್ಲ. ಯಾಕೆ? ಯಾರ್ದು ಹೇಳ್ದ ನಾವು ಯಾಕೆ ಹೊಂಟೀವಿ? ಏನಾದ್ರು ರೊಕ್ಕ ಇಕ್ಕ ಹೊಡೆದಿನ್ಲಿ ಮತ್ತು ಅನ್ನೂ ಇಷ್ಟು. ರಮೇಶ, ಯಾಕಪ್ಪ ಆಕಿ ಜೀವ ತಿಂತೀನಿ? ಆಕಿ ಹೇಳೋದನ್ನ ಕೇಳು, ನೀನು ಉತ್ತರಕ್ಕಿ. ಏನು ಉದ್ದಾರಕ್ಕೇನೋ ಏನು, ಒಟ್ಟಿನಲ್ಲಿ ನನ್ನ ಸಂಕಟ ನನ್ನ ಕುತ್ತಿಗೆಗೆ ತಂದಿರ್ತಾಳೆ ನನ್ನ ಹೆಂಡತಿ. ಸರಿ ಪ್ಲೀಸ್ ರೀ, ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಲ್ಲಿ ಹೋದ್ಮೇಲೆ. ಗೋವಾಕ್ಕೆ ಹೋದ್ಮೇಲೆ ರೂಮ್ ಬುಕ್ ಮಾಡಿನಲ್ಲ, ಅಲ್ಲಿ ಕುತ್ಕೊಂಡು ಪ್ರತಿಯೊಂದು ಡೀಟೇಲಾಗಿ ನಿಮ್ಗೆ ಹೇಳ್ತೀನಿ. ಈಗ ಫಸ್ಟ್ ಫ್ಲೈಟ್ ಹತ್ರಿ, ಮಿಸ್ ಆಗಿದ್ದಿದ್ದು ಫ್ಲೈಟು. ಇವು ಮಾರಯ್ಯ, ಸರಿ ಕೊಡಿಲ್ ಬ್ಯಾಗ್. ಹಾಂ, ಅಲ್ಲೇ ನಿಂತಿರ, ಲಘು ಬರ್ರಿ ಮತ್ತೆ. ಅವ್ವ ನಡಿಯವ್ವ. ಅಲ್ಲವಿ ಸರಿಲಿ, ಒಂದೇ ಒಂದು ಫೋಟೋ ಹೊಡಿಲ್ಲ ಇಲ್ಲಿ. ಫೋಟೋನಾ? ಫೋಟೋ ಯಾಕವ? ಅಯ್ಯೋ, ನಾನು ಫಸ್ಟ್ ಟೈಮ್ ವಿಮಾನ ಹತ್ತೀನಿ ಅಂತ ಹೇಳಿ ಸಾಕೋತೀನಿ ಹೊಸತ್ನಾಗ. ಓ ನೀನು ಮೊನ್ನೆ ಹಾಳಾಗಿ ಹೋಗ್ಲಿ. ಅಲ್ಲ ಯವ್ವ, ನಾನು ಎಲ್ಲದು ಬಂದು ಗೊತ್ತಾಗಬಾರ್ದು ಅಂತ ಹೇಳಿ ನಮ್ಮ ಫೋನ್ ಎಲ್ಲ ಸ್ವಿಚ್ ಆಫ್ ಮಾಡ್ತೀನಿ. ಶಟರ್ಸ್ ಹಾಕ್ತಾನೆ, ಶಟರ್ಸ್. ನೀನು ಯಾವ ಶಟರ್ಸು ಭಾಳ ತನ್ನವ ಹತ್ತವ ಫ್ಲೈಟ್ ಹತ್ತು. ನನ್ನ ಜೀವ ಯಾಕೆ ತಿನ್ನಾಕತ್ತೀರಿ ನೀವು ಇಬ್ರು ಹಿಂಗೆ? ನೀ ಸಿಟ್ಟಾಗ್ಬೇಡ ಮಗಳ, ನೀ ಸಿಟ್ಟಾಗ್ಬೇಡ. ಹತ್ತಿ ರಮೇಶ, ನಾನು ಒಂದು ಸೀಟ್ ಕಿಂಕಿ ಬಾಜುತೆ. ಅಯ್ಯೋ ದೇವ್ರೆ, ಇದೇನು BMTC ಬಸ್ ಕಿಣಿಕೆ ಬಾಜಿಗೆ ಈಗ ಸೀಟ್ ಇಡಾಕ ಯಾರನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕಂತ ನನಗೂ ಹುಚ್ಚ. ಯಾಕೆ ಇವತ್ತು ಇಷ್ಟು ಸುಸ್ತಾಗತೈತಿ ಅಮ್ಮ? ಎಂದೂ ಇಲ್ಲದ ಯಾಕೋ ತ್ರಾಸಾಗತ್ತಲ್ಲ. ಇವ್ರ ಮುಂದೆ ಹೇಳಿದ್ರೆ ಇವ್ರು ಗಾಬರಿ ಆಗ್ಬಿಡ್ತಾರೆ. ಏನು ಮಾಡಲಿ? ಅಣ್ಣ ಅಣ್ಣ, ಯಾಕೆ ಸಿದ್ಧಾಂತ್ ಮಗ ಎಲ್ಲ ಒಂಥರ ಐತಿ? ಏನೋ ವಿಚಾರಿಸ್ಕೊಂಬರ್ತೀನಿ ಅಂತ ಬ್ಯಾಂಕಿಗೆ ಹೋಗಿದ್ದೆಪ್ಪ. ಯಾಕೇನಾಯ್ತು ಅಣ್ಣ? ಏನಂತ ಹೇಳಲಿ ಅಣ್ಣ? ಯಾವ ಬಾಯಿಲೆ ಹೇಳಿ? ಹಿಂಗೆಲ್ಲ ಆಗೈತಂತೆ ಹೆಂಗೆ ಹೇಳಿ ಅಣ್ಣ ನಾನು? ಯಾಕೆ ಸಿದ್ಧಾಂತ್? ಹಾಂ, ಯಾಕಪ್ಪ? ಏನಾತ? ಎನಿಥಿಂಗ್ ರಾಂಗ್? ಎವ್ರಿಥಿಂಗ್ ರಾಂಗ್ ಅಣ್ಣ, ಎವ್ರಿಥಿಂಗ್ ರಾಂಗ್. ನಿಜವಾಗ್ಲು ನಾವು ಹಾಳಾಗಿ ಹೋಗ್ಬಿಟ್ವಿ ಅಣ್ಣ, ನಾವು ಮುಳುಗ್ಬಿಟ್ವಿ ಅಣ್ಣ. ಸಿದ್ಧಾಂತ್ ಏನು ಹೇಳಕತ್ತಿಪ್ಪ? ಏನು ಹೇಳಕತ್ತಿ? ಮಕ ಯಾಕೆ ಹಿಂಗಾಗೈತಿ? ಮಕಲ್ಲ ಯಾಕೆ? ಕಣ್ಣೀರು ಯಾಕೆ? ಕಣ್ಣೀರು ಯಾಕೆ? ಅಳುದು ಯಾಕೆ? ಏನಾಯ್ತು ಅಣ್ಣ? ಅವ್ ಪಲ್ವಿ ವೈನಿ ನಮಗೆ ಮೋಸ ಮಾಡಿಬಿಟ್ರಣ್ಣ, ನಮಗೆ ಮೋಸ ಮಾಡಿಬಿಟ್ಟಾರ. ಮೋಸ? ಪಲ್ಲವಿನ? ಯಾಕೆ ಸಿದ್ಧಾಂತ್ ಏನಾಯ್ತು ಅಣ್ಣ? ನಮ್ಮ ಪ್ರತಿಯೊಂದು ಆಸ್ತಿ, ನಮ್ಮ ಅಕೌಂಟಲ್ಲಿರೋ ಹಣ, ಆಫೀಸ್ ಹಣ, ಪ್ರತಿಯೊಂದು ಅಂದ್ರೆ ಪವರ್ ಆಫ್ ಅಟಾನಿನ ಪಲ್ಲವಿ ವೈನಿ ಹೆಸರಲ್ಲೇ ಆಗೈತಣ್ಣ. ಏನು ಹೇಳ್ತಿ ಸಿದ್ಧಾಂತ್? ನಿಜ ಹೇಳತ್ತೀಯ ನೀನು?
ಹ್ಞೂ ಅಣ್ಣ, ನೀನೇ ನಿನ್ನ ಕೈಯಾರ ಸಿಗ್ನೇಚರ್ ಮಾಡಿ ಸೈನ್ ಆಯ್ತಣ್ಣ. ಫೈಲೆಲ್ಲ ಚೆಕ್ ಮಾಡಿನ ಬಂದಿದ್ದು. ಹೆಂಗಾಯ್ತಣ್ಣ ಇದೆಲ್ಲ? ಹೆಂಗಾಯ್ತಣ್ಣ? ಶೋ ದೇವ್ರೆ, ಈ ಪಲ್ಲವಿ ಇಷ್ಟೊಂದು ಮೋಸ ಮಾಡಿದ್ಲ. ಮನೆಗೆ ಅಂತೇಳಿ ನಂಬಿ. ಯೋ ದೇವ್ರೆ, ಅಲ್ಲ ನಾನು ಹಿಂಗೆ ಫೈಲ್ ನೋಡ್ತಾ ಸಿಗ್ನೇಚರ್ ಮಾಡ್ತೀನಿ ಸಿದ್ಧಾರ್ಥ್. ನಿಂಗೆ ಗೊತ್ತಿಲ್ಲ ಸಿದ್ಧಾಂತ್, ನಾನು ಫೈಲ್ ಎಲ್ಲ ಚೆಕ್ ಮಾಡಿ ಸಿಗ್ನೇಚರ್ ಮಾಡೋದು ಅಂತೇಳಿ. ಇಲ್ಲ, ನಾ ಸಿಗ್ನೇಚರ್ ಮಾಡಿಲ್ಲ. ನಿಜವಾಗ್ಲೂ ನಾನು ಸುಳ್ಳು ಹೇಳ್ತಿಲ್ಲ. ನಿನ್ನ ಸಿಗ್ನೇಚರ್ ಫೈಲ್ ಇತ್ತು. ನಮ್ಮ ಆಸ್ತಿ ಪ್ರತಿಯೊಂದು ಆಕೆ ಹೆಸರಲ್ಲಿ ಟ್ರಾನ್ಸ್ಫರ್ ಆಗೈತಿ. ಅದಕ್ಕೆ ಆಕೆ ಏನೋ ಮೋಸ ಮಾಡಿ ನಿನ್ನ ಕೈಲಿ ಸಿಗ್ನೇಚರ್ ಮಾಡಿಸ್ಕೊಳ್ಳೋಣ. ಅದಕ್ಕೆ ಮನೆ ಬಿಟ್ಟು ಹೋಗಾಳ. ಫೋನ್ ನಂಬರ್ ಸ್ವಿಚ್ ಆಫ್. ಏನು? ಫೋನ್ ನಂಬರ್ ಸ್ವಿಚ್ ಆಫ್. ರಮೇಶ್ ರಮೇಶನ್ ಕಾಲ್ ಟ್ರೈ ಮಾಡು. ಅವ್ನು ಖಂಡಿತ ಎತ್ತಾನ. ಅವಂಗೆ ನಾವು ತಂದು ಅವ್ನು ಸಾಕೊಂಡಿವಿ. ಅವ್ರ ಅಪ್ಪ ಅಮ್ಮ ಇಲ್ಲದೆ ಇದ್ದರು ಅವ್ರ ಪ್ರೀತಿಯೆಲ್ಲ ನಾವೇ ಕೊಟ್ಟು ಸಾಕಿವಿ ಅನ್ನೋ ಒಂದು ಅವಂಗೆ ಅಂತಕರಣ ಅನ್ನೋದೈತಿ. ಅವ್ನು ಫೋನ್ ಅವ್ನು ಎಬ್ಬಿಸ್ತಾನೆ. ಹಚ್ಚು ಎಲ್ಲದಾರು ಕೇಳು. ಇಲ್ಲ ಅಣ್ಣ, ಅವ್ರ ಫೋನು ಸ್ವಿಚ್ ಆಫ್ ಆಗೈತಿ. ಎಲ್ಲ ಟ್ರೈ ಮಾಡಿನ ನಿನ್ನ ಮುಂದೆ ಬಂದಿದ್ದೆ ನಾ ಈಗ. ನೋ ಹೀಗಾಗಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಕ್ಕಂದ್ರೂ ಸಾಧ್ಯನೇ ಇಲ್ಲ. ಅದು ಹೆಂಗೆ ಅಷ್ಟು ಕಣ್ಣು ಮುಚ್ಕೊಂಡು ನಾ ಸಿಗ್ನೇಚರ್ ಮಾಡಿಬಿಡ್ತೀನಿ. ಇಲ್ಲ ಏನೋ ಮೋಸ ಮಾಡಿನ ಸಿಗ್ನೇಚರ್ ಮಾಡಿಸ್ಕೊಂಡಾಳ ಆ ಪಲ್ಲವಿ. ಆ ಪಲ್ಲವಿ ಅಂತಕ್ಕೆ ಅಂಥೇಳಿ ನಾ ಹೆಂಗೆ ನಂಬಿಬಿಟ್ಟೆ ಈಕಿನ. ಒಂದ್ಸಲ ರೊಕ್ಕ ಹೊಡೆದಿದ್ದು ನನಗೆ ಗೊತ್ತಾಗಿತ್ತು. ಹೋಗ್ಲಿ ಬಿಡು, ನಮ್ಮ ಮನೆನಾಕಿನ ಇಷ್ಟೊಂದು ನಮ್ಮ ಕಡೆ ಆಸ್ತಿ ಅಡವು ಐತಿ, ಏನು ಸ್ವಲ್ಪ ರೊಕ್ಕ ತಿಂದ್ರು ತಿನ್ವಾಳ ಅಂದ್ಕೊಂಡು ಸುಮ್ಮಾಕಿದ್ದೆ. ಅದ್ರ ಮತ್ತಿದ್ದ ಹೊಲಸು ಕೆಲಸ ಮಾಡ್ತಾ ಅಂತ ಅಂದ್ಕೊಂಡಿರಲಿಲ್ಲ. ಅದು ಇದು ನಮ್ಮ ಪೂಜಾನ ಡೆಲಿವರಿ ಟೈಮು. ಇವಾಗ ಹೀಗೆಲ್ಲ ಆಗಿದ್ದು ಆಕಿಗೆ ಗೊತ್ತಾದ್ರೆ ಆಕಿನ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀಳ್ತಿದ್ದಿದ್ದೆಲ್ಲ, ಎಷ್ಟು ಪರಿಣಾಮ ಬೀಳ್ತೈತಿ ಅಣ್ಣ. ಈ ವಿಚಾರ ಎಲ್ಲ ಪೂಜಾ ಬೈನಿಗೆ ಗೊತ್ತಾಗೋದೇ ಬೇಡ. ಅವ್ರು ಆರಾಮಾಗಿ ಡೆಲಿವರಿ ಆಗಲಿ, ನಮ್ಮ ಕಷ್ಟ ನಮ್ಮ ಕೈ ಇರಲಿ. ಈ ವಿಚಾರ ಅವ್ರ ಮುಂದೆ ಹೋಗೋದೇ ಬೇಡಣ್ಣ. ಹೆಂಗಂತ ಮುಚ್ಚಿಡ್ಲಿ ಸಿದ್ಧಾಂತ್? ಎಷ್ಟಂತ ಮುಚ್ಚಿಡ್ಲಿ ನಾನು? ಚೂ ದೇವ್ರೆ. ಅಣ್ಣ, ಇನ್ನೂ ಒಂದು ದೊಡ್ಡ ಆಘಾತ ಇದೆ ಅಣ್ಣ. ಏನು ಸಿದ್ಧಾಂತದ? ಇವಾಗ ಈ ಮನೆಯೂ ನಮ್ಮ ಹೆಸರಲ್ಲೇ ಇಲ್ಲ. ಹೊಳದ ಪಲ್ಲವಿ ಯಾರ್ದೋ ಸೇಟನ ಹೆಸರಲ್ಲೇ ಮಾರು ಹೋಗಿದ್ದಾಳಣ್ಣ ರೊಕ್ಕಕ್ಕೆ. ಅಯ್ಯೋ ದೇವ, ಈ ಪಲ್ಲವಿ ಸಾಮಾನ್ಯತೆ ಕೆಲ ಬಿಡು. ಎಲ್ಲದಾಳಕ್ಕೆ ನಡಿ, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ನಡಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಏನಂತ ಕೊಡೋದಣ್ಣ? ನಿಂದ ಸಿಗ್ನೇಚರ್ ಐತಲ್ಲೇ, ನಿನ್ನ ಒರಿಜಿನಲ್ ಸಿಗ್ನೇಚರ್ ಅದು. ಫೋರ್ಜರಿ ಮಾಡೋದು ಕೊಡೋಕ್ಕಾಗುತ್ತಾ? ನಮ್ಮ ಆಸ್ತಿ ನಮ್ಮ ಕೈಯಿಂದ ಕಿತ್ಕೊಳ್ಳೋಣಂತ ಕೊಡೋಕ್ಕಾಗುತ್ತಾ? ನಿಮ್ದು ಸಿಗ್ನೇಚರ್ ಐತಲ್ರಿ, ಪವರ್ ಆಫ್ ಫೋಟೋನಿಗೆ ಅಂತ ಕೇಳ್ತಾರಣ್ಣ. ಏನಂತ ಉತ್ತರ ಕೊಡೋದು? ನೀನೇ ಹೇಳು. ದೇವ್ರಿ, ಎಂಥ ದೊಡ್ಡ ಅನಾಹುತ ಆಯಿತು ಸಿದ್ಧಾಂತ್. ನನ್ನಿಂದ ನಿಮ್ಗೆ ಇಷ್ಟೆಲ್ಲ ತ್ರಾಸು. ನಾನು ಮುಂಚೆನ ನಿನ್ನ ಹೆಸರಿಗೆ ಅಷ್ಟು ಆಸ್ತಿ ಮಾಡಿರಲಿಲ್ಲಲ್ಲ, ಎಲ್ಲ ನನ್ನ ಹೆಸರಲ್ಲೇ ಇತ್ತು. ಶಿಟ್, ಇದೆಲ್ಲ ಅವ್ವ ಗೊತ್ತಾದ್ರ ಅವ್ವ ಜೀವ ಸಹಿತ ಉಳಿತಾಳ. ಅಯ್ಯೋ ದೇವ್ರೆ, ಏನು ಮಾಡಬೇಕು ಅಂತ ಗೊತ್ತಾಗತ್ತಿಲ್ಲ. ಈ ಕಡೆ ಪೂಜಾ ವೈನಿಗೂ ಈ ವಿಚಾರ ಹೇಳೋಂಗಿಲ್ಲ, ಈ ಕಡೆ ಅವಗೂ ಈ ವಿಚಾರ ಹೇಳೋಂಗಿಲ್ಲ. ಇಬ್ಬರದು ಸಿಚುವೇಶನ್ನು ಕ್ರಿಟಿಕಲ್ಲ. ಈ ಕಡೆ ಮನೆಯವ್ರಿಗೆ ಯಾರಿಗಾದ್ರೂ ಹೇಳೋಣ ಅಂತಂದ್ರೆ ಹೆಂಗಾರ ಆಗಿ ಅದು ಅವ್ರಿಗೆ ಗೊತ್ತಾಕೈತಿ ಅನ್ನೋದೊಂದು ಭಯ. ಬೇಡಣ್ಣ, ಇದು ಎಷ್ಟು ದಿನ ಉಳಿತೈತೋ ನಮ್ಮಲ್ಲೇ ಉಳಿಲಿ. ಹೆಂಗಾರ ಮಾಡಿ ಪೂಜಾ ವೈನಿನ ಮೊದಲು ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಅವ್ರು ಡೆಲಿವರಿ ಆಗಿಬಿಡ್ಲಿ. ಬೇಕಿದ್ರೆ ತವ್ರ ಮನೆ ಒಳಗೆ ಉಳಿಲಿ ಒಂದಷ್ಟು ದಿನ. ಹೆಂಗಿದ್ರು ಡೆಲಿವರಿ ಡೇಟ್ ಬಂದೇ ನಿಮ್ಮ ಅತ್ತಿಗೆ ಫೋನ್ ಹಚ್ಚಿ, ಗಿರಿಜಕ್ಕರಿಗೆ ಫೋನ್ ಹಚ್ಚಿ ಹಿಂಗೆ ಆಗೈತೆ ರೀ, ಒಂದಷ್ಟು ದಿನ ನಿಮ್ಮ ಮನೆಯಾಗ ಇಟ್ಕೊರಿ, ಅಲ್ಲಿಂದ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಬಂದು ಮಾಡ್ತೀವಿ ಅಂತ ಹೇಳೋಣ ನಾನು. ಆಮೇಲೆ ಅವ್ರು ಡೆಲಿವರಿ ಆಗಲಿ, ಆಮೇಲೆ ನೋಡ್ಕೊಳ್ಳೋಣ. ಇದೆಲ್ಲ ಅವ್ರಿಗೆ ಗೊತ್ತಾಗೋದು ಬೇಡ. ಏನಂತೀಯಣ್ಣ? ಸಿದ್ಧಾಂತ್, ನನ್ನಿಂದ ನಿಮಗೆಲ್ಲ ಮೋಸ ಆಯ್ತಲ್ಲಪ್ಪ. ಈಗ ಏನು ಮಾಡೋದು? ಹೆಂಗೆ ಆ ಪಲ್ಲವಿ ಎಲ್ಲಾದರೂ ಸಿಕ್ಕರೆ ಓಕೆ ಕುತ್ತಿಗೆ ಆದರೂ ಹೆಚ್ಚಿಗೆ ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳ್ತಾನೆ. ಎಲ್ಲದಾಳಕ್ಕೆ? ಇಲ್ಲಣ್ಣ, ಅವ್ರು ಪಕ್ಕ ಪ್ಲ್ಯಾನ್ ಮಾಡಿನೇ ಇದನ್ನೆಲ್ಲ ಕೆಲಸ ಮಾಡ್ಯಾರ. ಇದೇ ಮನೆ ಒಳಗೆ ಅವ್ರ ಫೋನ್ ಆಫ್ ಆಗೈತಿ. ಅವ್ರು ಎಲ್ಲದಾರ ಟ್ರೇಸ್ ಮಾಡೋಕ್ಕೂ ಸಾಧ್ಯನೇ ಇಲ್ಲ. ಅವ್ರ ಅವ್ವನೂ ವಿಚಾರಿಸ್ದೆ, ಅವ್ರ ಅವ್ವನೂ ಮನೆ ಒಳಗಿಲ್ಲ. ನಿನ್ನೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ಯಾರಂತ. ಅದು ರಾತ್ರಿ ಹೋಗ್ಯಾರಂತ ಮನೆ ಬಾಜುಕ್ನವ್ರೆಲ್ಲ ಹೇಳಿದರು. ಹೀಗಾಗಿ ನಾನು ಹೆಚ್ಚು ತಲೆ ಕೆಡ್ಸ್ಕೊಕ್ಕೆ ಹೋಗಲಿಲ್ಲ. ಯಾಕಂತಂದ್ರೆ ಅವ್ರು ಬೇಕು ಅಂತ ಮಾಡಿದಾರೆ ಅಂದಮೇಲೆ ನಮ್ಮ ಆಸ್ತಿ ನಮಗೆ ಕೊಡ್ತಾರ. ಥೂ, ಎಂಥ ಸೊಸಿಯಾಗಿ ನಮ್ಮ ಮನೆಗೆ ಬಂದು ಕಾಲಿಟ್ಬಿಟ್ಲ. ಇಷ್ಟು ರೊಕ್ಕದ ಆಸೆನ ಮೊದಲ ಅಂತ ಹೇಳಿದ್ರೆ ಅವ್ನ ಪಾಲಿಗೆ ಎಷ್ಟು ಬರ್ತಿತ್ತು ಅಷ್ಟು ರಮೇಶಿಗೆ ಕೊಟ್ಟೆ ಬಿಡ್ತಿದ್ನಲ್ಲ ಸಿದ್ಧಾಂತ್. ನಾನು ಎಂದಾದರೂ ನೀವೊಬ್ಬ ನನ್ನ ತಮ್ಮ ಅಂತ ಅಂದ್ಕೊಂಡೆನ? ರಮೇಶ್ ನನ್ನ ತಮ್ಮ ಅಂತ ಅಂದ್ಕೊಂಡಿರುತ್ತಲ್ವ, ಅವಂಗೂ ಒಂದು ಪಾಲು ಕೊಡ್ಬೇಕಂತ ನಾವು ಅಂದ್ಕೊಂಡಿದ್ವಲ್ಲ, ನಾವು ಮಾತಾಡಿದ್ವಲ್ಲ ಸಿದ್ಧಾಂತ. ಹೌದಣ್ಣ, ನಿನ್ನ ಮನಸ್ಸು ಒಳ್ಳೇದು. ಹಂಗೆ ಎಲ್ಲರದು ಮನಸ್ಸು ಇರಬೇಕಲ್ಲಣ್ಣ. ಹಾಂ, ನೀ ಹೇಳಿದಷ್ಟು ಸುಲಭನ ಇದೆಲ್ಲ.
ನನ್ನಿಂದ ನಿಮಗೆಲ್ಲ ಮೋಸ ಆಯ್ತಲ್ಲ ಸಿದ್ಧಾಂತ್, ನನ್ನಿಂದ ನೀವೆಲ್ಲ ಭೀತಿ ಬೀಳೋಗಾಯ್ತಲ್ಲ. ಐ ಆಮ್ ಸೋ ಸಾರಿ ಸಿದ್ಧಾಂತ್, ನಿಜವಾಗ್ಲೂಪ್ಪ ಐ ಆಮ್ ಸೋ ಸಾರಿ. ನಿಂದು ಎಷ್ಟಕ್ಕಿತ್ತು ಅಷ್ಟು ನಿಮ್ಮ ಫ್ಯೂಚರ್ನ ಹೆಲ್ಪ್ ಮಾಡ್ತೀನಿ. ನೀವು ತಲೆ ಕೆಡ್ಸ್ಕೋಕೆ ಹೋಗ್ಬೇಡ್ರಿ ಅಣ್ಣ. ಅದೆಲ್ಲ ಇರಲಿ, ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ್ರಿ. ಈಗ ಪೂಜಾ ವೈನಿ ಆರೋಗ್ಯವಾಗಿರೋದು ಇಂಪಾರ್ಟೆಂಟ್, ಅದ್ರ ಬಗ್ಗೆ ಎಷ್ಟು ಗಮನ ಹರಿಸೋಣ. ನೀ ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ, ನಾನು ವಿಚಾರಿಸ್ತೀನಿ. ಆ ಪಲ್ಲವಿ ವೈನಿ ಎಲ್ಲದಾಳು ನಾಕಿನ ಹುಡ್ಕೊಂಡು ಬರ್ತೀನಿ.